ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ, ದೇವೇಗೌಡರನ್ನ ಅಷ್ಟು ಸುಲಭ ಈ ತಾಲೂಕಿನ ಜನ ಮರೆಯಂಗಿಲ್ಲ. ನಾವಿವೇನಾರ ಗೆದ್ದಿದ್ರೆ ದೇವೇಗೌಡರ ಆಶೀರ್ವಾದದಿಂದ ಗೆದ್ದಿದ್ದೇವೆ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಇದೆ. ಕರೆಮ್ನವ್ರು ಏನಾದರೂ ಗೆದ್ದಿದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರ ಆಶೀರ್ವಾದ ಇದೆ ಅಂತಕ್ಕಂಥದ್ದು ನಾವು ಯಾರು ಮರೆಯುವಂತಿಲ್ಲ. ನಿಮ್ಮ ಗಮನದಲ್ಲಿರಲಿ, ನಾವು ನೀರಾವರಿ ಮಾಡಿ ಆದಮೇಲೆ ನಮ್ಮ ತಾಲೂಕ ಇವತ್ತು ಭಾರತ ದೇಶದಲ್ಲಿ ನೀರಾವರಿ ಆಗೋದಕ್ಕಿಂತ ಮುಂಚೆ ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕಂತ ಒಂದು ದೊಡ್ಡ ಹಣಿಪಟ್ಟಿ ಇತ್ತು. ಇದಕ್ಕೆ ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕು ಯಾವತ್ತಿತ್ತಂದ್ರೆ ದೇವದುರ್ಗ ತಾಲೂಕ. ಏಷ್ಯಾ ಖಂಡದಲ್ಲಿ ಹಿಂದುಳಿದಿರ್ತಕ್ಕಂಥ ತಾಲೂಕು ಅನಿಸ್ಕೊಂಡಿರ್ತಕ್ಕಂಥ ಈ ತಾಲೂಕ ನಾವು ಬಂದಾಗ ಇವತ್ತೇನಾಗಿದೆ ಅಂತ ಕೇಳಿದ್ರೆ ಆಲ್ಕೋಡ್ ಹನುಮಂತಪ್ಪನವರು ಬಂದ ಮೇಲೆ, ಲಲಿತಾ ನಾಯಕರವರು ಬಂದ ಮೇಲೆ ಈ ತಾಲೂಕಿನ ಅಭಿವೃದ್ಧಿ ಮತ್ತೆ ಆಯ್ತು ಅಂತಕ್ಕಂಥದ್ದು ನಾವ್ಯಾರು ಮರೆಯಂಗಿಲ್ಲ. ನಿಮ್ಮ ಗಮನದಲ್ಲಿ ಇರಲಿ ಮಾತನ್ನ. ಸನ್ಮಾನಿಸಿ ದೇವೇಗೌಡರು ಹುಟ್ಟದೆ ಹೋಗಿದ್ರೆ ಈ ದೇಶದ ಬಡತನ, ಈ ರಾಜ್ಯದ ಬಡತನ ತೀರ್ಸಕ್ಕಾಗ್ತಿರ್ಲಿಲ್ಲ. ಆ ವಿಶೇಷವಾಗಿ ದೇವದುರ್ಗ ತಾಲೂಕದ ಬಡತನ ತೀರ್ಸಕ್ಕೆ ಆಗ್ತಿರ್ಲಿಲ್ಲ. ಇದಕ್ಕೇನಾದ್ರೂ ಬಡತನ ನಿರ್ವಹಣೆ ಆಗಿದ್ರೆ ಸನ್ಮಾನಿಸಿ ದೇವೇಗೌಡರು ಕಾರಣರು ಅಂತಕ್ಕಂಥದ್ದು ನಾವ್ಯಾರೋ ಮರೆಯಂಗಿಲ್ಲ. ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೇನೆ, ಪರಮ ಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರಿಗೆ ನಾವು ಏನು ಕೊಡ್ಲೇ ಇಲ್ಲ, ಬರೀ ಒಂದು ಪುತ್ಥಳಿ ಮಾಡಿದ್ದೀವಿ. ಅವರಿಗೆ ಅಷ್ಟೇ ಸಂತೋಷ. ಪಾಪ ದೇವೇಗೌಡರು ನಿಮ್ಮ ಪ್ರೀತಿ ಅಷ್ಟೇ ಅವ್ರಿಗೆ ಕೊಟ್ಟರೆ ಸಂತೋಷ. ಅವ್ರಿಗೆ ನಿಮ್ಮ ದುಡ್ಡು ಬೇಕಾಗಿಲ್ಲ, ನಿಮ್ಮ ಸನ್ಮಾನ ಕೂಡ ಬೇಕಾಗಿಲ್ಲ. ಅವರಿಗೆ ನಿಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆ ಬಯಸಿರ್ತಕ್ಕಂಥ ವ್ಯಕ್ತಿ ಸನ್ಮಾನಿಸ್ರಿ ದೇವೇಗೌಡರು. ದೇವೇಗೌಡರಂಥ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಮತ್ತೆ ಪುನಃ ದೇಶದಲ್ಲಿ ಕಾಣಕ್ಕಾಗಲ್ಲ. ರೈತರು ಯಾವ್ಯಾವಾಗ ಜನತಾದಳ ಅಧಿಕಾರಕ್ಕೆ ಬರ್ತದೆ ಅವಾಗನೇ ರೈತರಿಗೆ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಹೇಳಬಲ್ಲೆ ನಾನು. ಯಾಕೆ ಹೇಳ್ತೀನಿ ಮಾತಂದ್ರೆ, ದೇವೇಗೌಡರು ಪ್ರಧಾನಮಂತ್ರಿ 75% ಸಬ್ಸಿಡಿಗೆ ತಂದಿರ್ತಕ್ಕಂಥವ್ರು ಭಾರತ ದೇಶದಲ್ಲಿ ಯಾರಾದ್ರೂ ಇದ್ರೆ ಸನ್ಮಾನಿಸಿ ದೇವೇಗೌಡರು ಅಂತಕ್ಕಂಥದ್ದು ನಾವ್ಯಾರು ಮರೆಯಂಗಿಲ್ಲ. ರೈತರು ತೆಗೆದುಕೊಳ್ತಕ್ಕಂಥ ಎಲ್ಲ ಉಪಕರಣಗಳನ್ನ 75% ಸಬ್ಸಿಡಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಬೀಜ, ಗೊಬ್ಬರ, ಅನೇಕ ಪರಿಕರಗಳನ್ನ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಸಬ್ಸಿಡಿ ಬಂದಿರತಕ್ಕಂಥದ್ದೇ ದೇವೇಗೌಡರ ಕಾಲಕ್ಕೆ. ಒಂದೊಮ್ಮೆ ದೇವೇಗೌಡರು ಹುಟ್ಟದೆ ಹೋಗಿದ್ರೆ ಸಬ್ಸಿಡಿ ಅಂತಕ್ಕಂಥ ಪದನೇ ಬರ್ತಿರ್ಲಿಲ್ಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ. ದೇವೇಗೌಡರು ಅತ್ಯಂತ ಪ್ರಭಾವ ಶಕ್ತಿ. ನಿಮಗೆ ಹೇಳ್ತೀನಿ, ದೇವೇಗೌಡರು ನೋಡಿ ಎಷ್ಟು ದೊಡ್ಡ ಶಕ್ತಿ ಅಂತಂದ್ರೆ, ದೇವೇಗೌಡರು ಏನು ಮನಸ್ಸು ಮಾಡ್ತಾರೆ ಆ ಕೆಲಸ ಆಗ್ತದೆ. ನಿಮಗೆ ಗೊತ್ತಿರಲಿ, ದೇವೇಗೌಡರು SC ST ಜನಾಂಗಕ್ಕೆ ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥ ಯೋಜನೆ ಕೊಡುವ ಮೂಲಕ ದಲಿತರ ಹೊಲಗಳಿಗೆ ನೀರು ಹಾಯಿಸ್ತಕ್ಕಂಥ ಯೋಜನೆ ಪ್ರಥಮ ಬಾರಿಗೆ ಯಾರಾದರೂ ಕೊಟ್ಟಿದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬ್ರು ಅಂತಕ್ಕಂಥದ್ದು ನಾವು ಮರೆಯಂಗಿಲ್ಲ. SC ST ಕಾರ್ಪೊರೇಷನ್ ನಲ್ಲಿ ಬಹಳಷ್ಟು ದೊಡ್ಡ LPC ಅಂದ್ರೆ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಏನಾದ್ರೂ ಬಂದಿದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರು ಕಾಲಕ್ಕಂತಕ್ಕಂಥದ್ದು ನಾವು ಮರೆಯಂಗಿಲ್ಲ. ದೇವೇಗೌಡರು SC ST ಮೈನಾರಿಟೀಸ್, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗದ ಜನಾಂಗ, SC ಇವಕ್ಕೆಲ್ಲ ಬಹಳ ದೊಡ್ಡ ಸಹಾಯ ಮಾಡಿರ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನಮ್ಮ ದೇವೇಗೌಡರು ಸಾಹೇಬರು ಪಾರ್ಲಿಮೆಂಟಿನಲ್ಲಿ ಏನು ಲೋಕಸಭಾ ಸದಸ್ಯರಾಗಿದ್ದಾಗ ನಮ್ಮಲ್ಲಿ ತಿಪ್ಪೇಸ್ವಾಮಿ ಅಂತವ್ರು ಇದ್ದರು. ಅವಾಗ ನಮ್ಮ ನಾಯಕ ಜನಾಂಗ ST ಆಗ್ಬೇಕಂತಕ್ಕಂಥದ್ದು ಬಹಳ ದೊಡ್ಡ ಹೋರಾಟ ಮಾಡ್ತಿದ್ರು. ಅವತ್ತಿನ ಸಂದರ್ಭದಲ್ಲಿ ಉಗ್ರಪ್ಪನವರು ನಮ್ಮ ಪಕ್ಷದಲ್ಲೇ ಇದ್ರು. ಉಗ್ರಪ್ಪನವರು ದೇವೇಗೌಡರಿಗೆ ಮನೆಯ ಮಗ ಅನಿಸ್ಕೊಂಡಿದ್ರು. ದೇವೇಗೌಡರ ಕಾಲದಲ್ಲಿ ಉಗ್ರಪ್ಪ ಮತ್ತು ತಿಪ್ಪೇಸ್ವಾಮಿ ಅವರಿಗೆ ಮಾತು ಕೊಡುವ ಮೂಲಕ ಪಾರ್ಲಿಮೆಂಟಿನಲ್ಲಿ ಅವರಿಗೆ ಪ್ರಧಾನಮಂತ್ರಿ, ಅವರಿಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕರೆ, ಏನು ನನಗೆ ಮಂತ್ರಿ ಬೇಡ, ನಮ್ಮ ಭಾಗದಲ್ಲಿರ್ತಕ್ಕಂಥ ನಾಯಕ ಜನಾಂಗಕ್ಕೆ ST ಅಂತ ಮಾಡಿದರೆ ಸಾಕು, ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಕ್ಕಂತೂ ಕೂಡ ಬಹಳ ಸಂತೋಷ ಆಗ್ತದಂತ ಹೇಳಿರ್ತಕ್ಕಂಥ ವ್ಯಕ್ತಿ ಭಾರತ ದೇಶದಲ್ಲಿ ಯಾರಾದ್ರೂ ಇದ್ರೆ ಸನ್ಮಾನ್ಯ ಶ್ರೀ ದೇವೇಗೌಡರು ಅಂತಕ್ಕಂಥದ್ದು ನಾವು ಮರಿಬಾರದು. ನಮ್ಮ ನಾಯಕ ಜನಾಂಗ ಇವತ್ತೇನಾದ್ರೂ ST ಆಗಿದ್ರೆ ಅದಕ್ಕೆ ಬಹಳ ದೊಡ್ಡ ಶಕ್ತಿ ಸನ್ಮಾನ್ಯ ಶ್ರೀ ದೇವೇಗೌಡರು. ನೀರಾವರಿಗೆ
ಭಾಳ ನಮಗೆ ಬರೀ ದೇವೇಗೌಡರು ನಮ್ಮ ಬಲದಂಡೆ ಕಾಲೇ ಅಷ್ಟೇ ಮಾಡಲಿಲ್ಲ. ಮುಲ್ಲಾಮಾರ್ ನಾನು MLC ಇದ್ದೆ, ಮುಲ್ಲಾಮಾರಿ ಡ್ಯಾಮ್ಗೆ ನಾನು ಹೋಗಿದ್ದೆ. ನಾಗೇಗೌಡರ ಅವತ್ತಿನ ನೀರಾವರಿ ಸಚಿವರು ಮುಲ್ಲಾಮಾರಿ ಡ್ಯಾಮು, ಅಮರ್ಜಾ ಡ್ಯಾಮು ಇವೆಲ್ಲ ಏನಾದರೂ ಆಗಿದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಆಶೀರ್ವಾದದಿಂದ ಅಂತಕ್ಕಂಥದ್ದು ನಾವು ಮರೆಯೋಂಗಿಲ್ಲ. ದೇವೇಗೌಡರು ಮಾಡಲಾರ್ದ ಕೆಲಸ ಏನಿದೆ ಹೇಳಿ ನೋಡಮ್ಮ ಈ ಭಾಗದಲ್ಲಿ? ಭಾರತ ದೇಶದಲ್ಲಿ ದೇವೇಗೌಡರು ಮಾಡಲಾರ್ದ ಕೆಲಸ ಯಾವ್ದು ಹೇಳಿ? ದೇವೇಗೌಡರ ಆಶೀರ್ವಾದ ಬಲದಿಂದ ಅನೇಕ ಯೋಜನೆಗಳನ್ನು ರೈತರಿಗೆ ತಲುಪಿರ್ತಕ್ಕಂಥದ್ದು, ಕೊಡಿಸಿರ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ ಅಂತಕ್ಕಂಥ ಮಾತು ಹೇಳಿ, ಮತ್ತು ಇನ್ನೊಂದು ಮಾತು ಹೇಳ್ತೀನಿ. ದೇವೇಗೌಡರು ನಮಗೇನು ನೀರಾವರಿ ಬಲದಂಡೆ ಕಾಲುವೆ ಮಾಡಿದರು, ಕೊತ್ತದಡ್ಡಿಯಲ್ಲಿ, ಇಲ್ಲೇ ಕೊತ್ತದಡ್ಡಿಯಲ್ಲಿ ಬಂಡ್ ಹಾಕಿಬಿಟ್ರು. ಬಂಡ್ ಹಾಕಿ ಜನರಿಗೆ ನೀರೇ ಹೋಗ್ಲಾರ್ದಂಗೆ ಮಾಡಿದ್ರು. ಆ ಬಂಡ್ ತೆಗಿಬೇಕಂತ ಹೋದ್ರೆ ಬಂಡ್ ತೆಗಿಯಕ್ಕೆ ಹೋದವರು ಉಳಿದೆಲ್ಲ ಕಡದ ಬಿಟ್ಟು ಹಾಕ್ತಾರಂತ ಸುದ್ದಿ ಇತ್ತು ನಾನು MLC ಇದ್ದಾಗ. ಆದ್ರೆ ನಾನು MLA ಆದೆ ನಿಮ್ಮ ಆಶೀರ್ವಾದ ಬಲದಿಂದ. ಒಂದೊಮ್ಮೆ ನನ್ನ ಕಡೆಯದಾದ್ರೆ, ನನಗೆ ಮತದಾನ ಮಾಡಿರ್ತಕ್ಕಂಥ ಮನುಷ್ಯನ ಕೈಯಲ್ಲಿ ನನ್ನ ಜೀವ ಹೋಗೋದಾದ್ರೆ ನನಗಾದಷ್ಟು ಸಂತೋಷ ಮತ್ತಿನ್ಯಾರಿಗಾಗೋದಿಲ್ಲ ಅಂತ ಹೇಳಿ ನಾನು ಕೊತ್ತದಡ್ಡಿಗೆ ಹೋದೆ. ಅವಾಗ ವಸುಂಧೇಂದ್ರಾಚಾರಿ ಅವರು ತಹಸೀಲ್ದಾರ್ ಆಗಿದ್ರು. ನನ್ನಿಂದ ಅವರು ಒಬ್ಬರೇ ಬಂದರೆ, ಯಾರೂ ಬರಲಿಲ್ಲ, ಪೊಲೀಸ್ನವರು ಬರಲಿಲ್ಲ. ಹೋಗಿ ಕೊತ್ತದಡ್ಡಿ ಬಂಡ್ ತೆಗೆದು ಇಡೀ ದೇವದುರ್ಗ ತಾಲೂಕಕ್ಕೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ನಾನು ಆ ಕಾಲದಲ್ಲಿ ಮಾಡಿದ್ದೀನಿ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇನ್ನೊಂದು ಮಾತು ಹೇಳ್ತೀನಿ, ಬರೀ ನೈನೇ ಕೆನಲ್ ಅಷ್ಟೇ, ಬರೀ ನಾವು ಬಲದಂಡೆ ಕಾಲುವೆ ಅಷ್ಟೇ ಮಾಡಲಿಲ್ಲ, ಬಲದಂಡೆ ಕಾಲುವೆಗೆ ಸಂಬಂಧಪಟ್ಟಂತೆ ನೈನೇ ಕೆನಲ್ ಮಾಡಿದ್ದೇವೆ. ನಮ್ಮ ತಾಲೂಕ 100ಕ್ಕೂ 100ರಷ್ಟು ನೀರಾವರಿ ಆಗ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು, ನಾನು ಆಲ್ಕೋಡ್ ಹನುಮಂತಪ್ಪ MLA ಇದ್ದೆ. ಆ ಸಂದರ್ಭದಲ್ಲಿ ನಾವು ಇಲ್ಲಿ ಗೂಗಲ್ನಲ್ಲಿ ಏನು ಇದಾವುದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇನಾಗರೇಷನ್ಗೆ ಬಂದಿದ್ರು SM ಕೃಷ್ಣ ಅವರು. ಅವಾಗ ನಾನು ಹೇಳಿದೆ ನೈನೇ ಕ್ಯಾನಲ್ ಮಾಡಿ ಅಂತ. ಏನು ಹನುಮಂತಪ್ಪ, ನೈನೇ ಕ್ಯಾನಲ್ ಹಿಂಗೆ ಮ್ಯಾಕ್ ಹೋಗ್ತದ ನೀರು ಅಂತಿದ್ರು. ಮ್ಯಾಕಲ್ಲ ರೀ, ಇದು ಕೆಳಗೆ ಹೋಗ್ತದ, ಫ್ಲೋ ಇರಿಗೇಷನ್ ಆಗ್ತದ ಅಂದರೆ ಯಾರು ಒಪ್ಪಲಿಲ್ಲ. ಅದು ಲಿಫ್ಟ್ ಇರಿಗೇಷನ್ ಆಗ್ತದ ಅಂತ ಹೇಳಿದ್ರು. ಲಕ್ಕಿಲಿ ದೇವೇಗೌಡರು ಆಶೀರ್ವಾದ ಬಲದಿಂದ, ಪರಮ ಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರು ಆಶೀರ್ವಾದ ಬಲದಿಂದ ನಾನು ಮಂತ್ರಿ ಆದೆ. ಮಂತ್ರಿ ಆಗಿ ಸ್ವಂತ ಹಣದಿಂದ 25 ಲಕ್ಷ ರೂಪಾಯಿ ಕೊಡುವ ಮೂಲಕ ಸ್ವಂತ ನಾನೇ ಸರ್ವೆ ಮಾಡಿಸಿದ ಮೇಲೆ ಅದು ಬರ್ತದೆ ನೀರಾವರಿ ಅಂದಾಗ ಅವತ್ತಿನ BJP ಸರ್ಕಾರ, ಕುಮಾರಣ್ಣನವರು ಮುಖ್ಯಮಂತ್ರಿ, ಆ ಸಂದರ್ಭದಲ್ಲಿ ಯಾರು ಈಶ್ವರಪ್ಪನವರು ಇರಿಗೇಷನ್ ಮಂತ್ರಿ. ಆವಾಗ ನಾನು ನೈನೇ ಕ್ಯಾನಲ್ ಮುಂಜಾರಾಯ್ತು ತಗೊಂಡೆ. ಇವತ್ತು 100ಕ್ಕೂ 100 ನಾವು ನೀರಾವರಿ ದೇವದುರ್ಗ ತಾಲೂಕನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಅತ್ಯಂತ ಸಂತೋಷ ಆಗ್ತದೆ ನಮಗೆ. ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೇನೆ, ಇನ್ನೊಂದು ಕೆನಾಲ್ ಉಳಿದಿದೆ. ನಾನು ಮುಂಜಾನೆ ಮಾಡಿರ್ತಕ್ಕಂಥದ್ದು ಯಾವುದಂತ ಕೇಳಿದರೆ 15A ಕೆನಾಲ್ ಕೊತ್ತದಡ್ಡಿಲೇ ಬರ್ತದೆ. 15A ಕೆನಾಲ್ 15A ಕೆನಾಲ್ ಮುಗಿದಿದೆ ಅಂತ ಹೇಳ್ತಾರೆ. 15A ಕೆನಾಲ್ ಮುಗಿದಿದೆ ಅಂತ ಹೇಳ್ತಾರೆ. ಅದಕ್ಕೆ ಮಂಜೂರಾಗಿರ್ತಕ್ಕಂಥ ಎಲ್ಲ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಆದ್ರೆ ಆ ಕೆನಾಲ್ನಿಂದ ಒಂದನಿ ನೀರನ್ನು ಕೂಡ ತಗೊಳಕ್ಕಾಗಿಲ್ಲ. ಇದು ಜನತಾ ದಳಕ್ಕಿರುವ ವ್ಯತ್ಯಾಸ, ಬೇರೆ ಪಕ್ಷಗಳಿಗಿರ್ತಕ್ಕಂಥ ವ್ಯತ್ಯಾಸ. ರೈತರ ಮೇಲೆ ಕಾಳಜಿ ಕಳಕಳೆ ಯಾವುದಾದ್ರೂ ಪಕ್ಷ ಇದ್ರೆ ಅದೊಂದೇ ಪಕ್ಷ ಜನತಾ ದಳ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ. ಆ ಕಾರಣಕ್ಕಾಗೇನೆ ಇಷ್ಟು ಜನ ಇಲ್ಲಿಗೆ ಸೇರಕ್ಕೆ ಸಾಧ್ಯತೆ ಆಗಿದೆ. ಇಲ್ಲಿ ಬಂದಿರತಕ್ಕಂಥ ಜನಾಂಗಕ್ಕೆ 1 ರೂಪಾಯಿನೂ ಕೂಡ ಕೊಟ್ಟಿಲ್ಲ. ನೀವು ಸ್ವಂತ ಖರ್ಚಿನಿಂದ ಬಂದಿರಿ ಅಂತೇಳಿ ನಾನು ಭಾವಿಸ್ತೀನಿ, ಸ್ವ ಇಚ್ಛೆಯಿಂದನೇ ಬಂದಿರಿ ಅಂತೇಳಿ ಭಾವಿಸ್ತೀನಿ ಅಂತಕ್ಕಂಥ ಮಾತಿನ ಹೇಳಕ್ಕೆ ಬಯಸ್ತೇನೆ. ನೀವು ಇಷ್ಟು ದೇವೇಗೌಡರ ಅಭಿಮಾನಿಗಳಿದ್ದೀರಿ. ದೇವೇಗೌಡರು ನಿಮ್ಮ ಅಭಿಮಾನಿಗಳು ಕೂಡ ಹೌದು. ಅದಕ್ಕೆ ನಾನೆಂದೆ, ಯಾಕೆ ಹೇಳಿದ್ರಿ ಅಂದರೆ ಇದು ದೇವದುರ್ಗ ಅಲ್ಲ, ಇದು ದೇವರ ದುರ್ಗ ಅಂತ ನಿಮ್ಗೆ ಗೊತ್ತಿರಲಿ. ನಾವು ಬಂದ ಮೇಲೇನೇ ಅಭಿವೃದ್ಧಿ ಕಂಡಿದೆ ಅಂತ ಹೇಳಿದ್ರೆ ಸೊಕ್ಕಿನ ಮಾತಾಗ್ತದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, 9 KV ಸಬ್ಸ್ಟೇಷನ್, 9 110 KV ಸ್ಟೇಷನ್ 4, 330 KV ಸಬ್ಸ್ಟೇಷನ್ 5, 9 KV ಸಬ್ಸ್ಟೇಷನ್. ಕುಮಾರಣ್ಣನ ಕಾಲಕ್ಕೆ ಆದಷ್ಟು ಡೆವಲಪ್ಮೆಂಟು ಮತ್ತಿನ್ಯಾರ ಕಾಲಕ್ಕೆ ಕಾಣಲಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಒಂದು ಹಳ್ಳಿಗಳಲ್ಲಿ ರಸ್ತೆ ಇಲ್ಲ ನಂಗಿಲ್ಲ, ಎಲ್ಲ ಹಳ್ಳಿಗಳಿಗೆ ರಸ್ತೆ ಯಾವುದಾದ್ರೂ ಕಂಡಿದ್ರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವ್ರ ಕಾಲಕ್ಕಂತಕ್ಕಂಥದ್ದು ನಾವು ಮರೆಯಂಗಿಲ್ಲ. ಕುಮಾರಸ್ವಾಮಿ ಅವರು ಅದ್ಭುತವಾದಂಥ ಒಬ್ಬ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ಆಗಿದ್ರು.
ಭಾಳ ದೊಡ್ಡ ವ್ಯಕ್ತಿ ಆಗಿದ್ರು. ಬರೀ 20 ತಿಂಗಳಲ್ಲಿ ನಾವೇನು ಕೆಲಸ ಮಾಡಿದ್ದೀವಿ, 20 ತಿಂಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ರಿಪೇರ್ ಮಾಡಿದ್ರೆ ಸಾಕು ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. 20 ತಿಂಗಳಲ್ಲಿ ಅನೇಕ ಜನಪರವಾದಂಥ ಕೆಲಸಗಳನ್ನು ಮಾಡಿ ನಮ್ಮ ಪಕ್ಷ ಅತ್ಯಂತ ಸದೃಢವಾದಂಥ ಪಕ್ಷ ಆಗಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇಲ್ಲಿ ಕೂಡ ಮಾತನಾಡೋದಕ್ಕೆ ಪರಮ ಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬ್ರ ಬಗ್ಗೆ ಮಾತನಾಡೋದಕ್ಕೆ 1 ದಿವಸ ಅಲ್ಲ 2 ದಿವಸನೂ ಬೇಕು. 1 ದಿವಸದಲ್ಲಿ ಸಾಲಲ್ಲ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಹೇಳೋದಕ್ಕೆ. ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೇನೆ, ಈ ಒಂದು ಪ್ರೀತಿ ವಿಶ್ವಾಸ ನಿಮ್ಮದು ಸದಾಕಾಲ ನಮ್ಮ ಪಕ್ಷದ ಮೇಲೆ ಇರಲಿ, ನಿಮ್ಮ ಅಂತಃಕರಣ ಕೂಡ ನಮ್ಮ ಪಕ್ಷದ ಮೇಲೆ ಇರಲಿ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ಮಾತನಾಡ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.